ಕೆಲವೊಬ್ರು ಹೋಗದವ್ರು ಹೋಗ್ಯಾರ. ಯಾಕಂದ್ರೆ 3 ದಿನ ಜಾತ್ರೆ ಬ್ಯಾಸರ ಬರೋದು ಸರಳ. ಹೌದ್ ಹೌದ್. ಆದ್ರೆ ಖರ್ಚು ಕೂತವರು ಕೇಳಿಕೊಂಡೇ ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಹೌದ್ ಕೂತಾರವರು. ಹೌದ್ರಪ್ಪ. ಈ ಬೀರ ದೇವರು ಏನದಾನಲ್ಲ ಸಾಮಾನ್ಯ ದೇವರಲ್ಲವ. ಹೌದ್ ಅಂತ ದೇವ್ರಪ್ಪ. ಅವ ಅಲ್ಲದ ಗಾಢ ದೇವರ, ಸೋಮಘಾತಕ ದೇವರ, ಜೀವಂಕ ಮುನಿ ದೇವರ, ಗಾಂಜಿಕೋರ ದೇವರ, ಗಾರುಡುಗಿದ್ದ ದೇವರ, ವಿದ್ಯಕೋರ ದೇವರ, ಬುದ್ಧಿಕೋರ ದೇವರ. ಹೌದಾ ಹೌದಾ. ಇಂಥ ದೇವರ ಬಹಳ ದಿವಸ ಅಲ್ಲದ 5-6 ವರ್ಷನಾಗ ಇಲ್ಲೇ 15 ತಾಲೂಕ. 15 ತಾಲೂಕ ಇಲ್ಲೇ 15 ತಾಲೂಕ ಬಹಳ ದೂರ ಇಲ್ಲ. ನಿಮ್ಮ ಸಮೀಪ ಅಡಹೊಳ್ಳಿ ಬೀರ ದೇವರ. ಅಡಹಳ್ಳಿ ಬೀರ ದೇವರ. ಅಡಹೊಳ್ಳಿಯ ಬೀರ ದೇವರ ಕಮಿಟಿಯವರ ಕೂಡಿ ಒಂದು ಸಂಕಲ್ಪ ಮಾಡ್ಯಾರ ಅವರು. ಹೌದ್ ಹೌದು. ಏನು ಸಂಕಲ್ಪ ಮಾಡ್ಯಾರ? ದೇವರ ಜಾತ್ರೆ ಮಾಡಿ ವರ್ಷ ಜಾತ್ರೆ ಒಳಗೆ ಖರ್ಚು ಮಾಡಿ ಅನ್ನದಾಸೋಹ ಅಡಿಗೆ ಮಾಡಿ ಉಳಿದ ಹಣವನ್ನ ಗ್ವಾಳೆ ಮಾಡಿ ಇಟ್ಟಾರ. ಹೌದು ಹೌದು. ಇಟ್ಟ ಮೇಲೆ ಒಂದು ದಿವಸ 5 ಲಕ್ಷ ರೂಪಾಯಿ ಗ್ವಾಳೆ ಮಾಡಿಟ್ಟಾರ. ಹೌದು. ಆಂಧ್ರ ಪ್ರದೇಶದ ಒಬ್ಬ ಶಿಲ್ಪಿಗಾರನನ್ನು ಕರೆಸಿ ಒಂದು ಕಲ್ಲಿನೊಳಗ ಬೀರದೇವರ ಮತ್ತು ಕುದುರೆ. ಹೌದು ಹೌದು ಹೌದು. ಬೀರದೇವರ ಮತ್ತು ಕುದುರೆ ಒಂದೇ ಕಲ್ಲಿನೊಳಗ ಆಗ್ಬೇಕಂತ ಹೇಳಿ ಅವನಿಗೆ ಕರೆಸ್ಯಾರ. ಹೌದು. ಕರೆಸದ ಮ್ಯಾಲ ಎಷ್ಟ ಆಗ್ತದ ಅಂದ ಬಳಕ ಅವ 9 ಲಕ್ಷ ರೂಪಾಯಿ ಹೇಳ್ಯಾನ. ಹೌದು ಹೌದು. 9 ಲಕ್ಷ. ಇದು ಬಹಳ ಸತ್ಯದ ವಿಚಾರವ. ಅವೆಲ್ಲ ಜೀವಂತ ದೇವರದವ. ನಾವು ತಿಳ್ಕೊಂಡಂಗ ಅಲ್ಲ. ಅವಾಗ ಅವ್ರು ಹೇಳ್ಯಾರ, ಇಲ್ಲಪ್ಪ ನಾವು ಬಹಳ ಜನ ಗ್ವಾಳೆ ಮಾಡಿ 5 ಲಕ್ಷ ಇಟ್ಟೇವಿ. ಅಷ್ಟರದಾಗ ಏನಾರ ಮಾಡಿ ನಮಗ್ ಮಾಡಿ ಕೊಡುವಂತ ಬಳಕ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಹೋಗಿಬಿಟ್ಟ. ನಾವು ಹೌದು ಹೌದು. ಒಳ್ಳೆ ತನ್ನ ಊರಿಗೆ ಹೋಗ್ಯಾನ. ಮುಂದೆ ಕೆಲವೊಂದೇ ದಿನ 15 ತಿಂಗಳೊಳಗಡೆ ನಮ್ಮಪ್ಪ ಬೀರದೇವರ ಅವನಿಗೆ ಹೋಗಿ ಮಲ್ಕೊಂಡಕ್ರ ಎಬಸಿ, ಮಗನ ಯಾರ ಕೆಲಸ ಮಾಡಾಮಿದ್ದೀನಿ ಯಾಕೆ ಒಲ್ಲಂದಿ ಬಂದು ಹೇಳು ಅಂತೇಳಿ ಬೀರದೇವರ ಅವನಿಗೆ ಮಲ್ಕೊಂಡಕ್ರ ಹೋಗಿ ಎತ್ತರ ಎಬಸಿ ಮಾತು ಹೇಳಿದ ಹಾಗೆ ಆ ಶಿಲ್ಪಿ ಮಾಡವ ತಪ್ಪಾಯ್ತು ಅಂತ ಹೇಳಿ ಅಲ್ಲೇ ದಂಡವಂತ ನಮಸ್ಕಾರ ಹಾಕಿ ಈ ಊರಿಗೆ ಹೌದಲ್ಲ ಅದೊಳಗೆ ಬಂದು ಆ ಪೂಜಾರಿ ಕಮಿಟಿ ಅವರದೆಲ್ಲ ಕಾಲು ಹಿಡಿದು, ಯಪ್ಪ ನೀವು 5 ಲಕ್ಷ ಅಲ್ಲೇ ನೀವು ಏನು ಕುಡ್ತೀರ ಅದನ್ನು ತಗೊಂಡು ಹೋಗ್ತೀನಿ, ಆದ್ರೆ ನಮ್ಮ ಅಪ್ಪನ ಮೂರ್ತಿ ಒಂದೇ ಕನ್ನಡೊಳಗೆ ಮಾಡ್ತೀನಿ ಅಂತ ಹೇಳಿ. ಹೌದು 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 ಹೌದು. ಕರೆಕ್ಟ್ ಅದ್ರ ಮಾತ. ಅಂತ ಬೀರದೇವರ ಸಾಮಾನ್ಯ ಅಲ್ಲಿ ಇವನ ಹೆಸರು ತೆಗೆದ್ರೆ ಮೈ ಗೋಪುರ ಬಿಡ್ತದ. ಇವನು ಮುಂದೆ ನಿಂತಿರೋದ ಸಾಧ್ಯವೇ ಇಲ್ಲ. ಅಂತ ಹಾಲೆ ಮತ್ತದೊಳಗ ಪವಾಡಗಳ ಮಾಡಿ ಹೋಗ್ಯಾನ. ಹೌದಪ್ಪ. ಶಿವನೇ ಶಿಡ್ಯಾನ ಸಿದ್ಧ ಅನ್ನಿಸಿಕೊಂಡು ಶುದ್ಧ ಮಾಳಿಂಗರಾಯನನ್ನು ಹಿಡಿದಂತ ಇಟ್ಟುಕೊಂಡು ಹೆಜ್ಜೆಗೆ ಕಾಡ್ತಿದ್ದ, ಪರೀಕ್ಷೆ ಮಾಡ್ತಿದ್ದ. ಹೆಜ್ಜೆಗೆ ಮಾಳಪ್ಪಗೆ ಉಸಿರು ಬಿಡುಗುಡ್ತಿದ್ದಿಲ್ಲ. ಮಾಳಪ್ಪ ಎಡಕ್ಕೆ ನೋಡುದಿಲ್ಲ, ಬಲಕ್ಕೆ ನೋಡುದಿಲ್ಲ, ಹಿಂದೆ ನೋಡುದಿಲ್ಲ, ಮುಂದೆ ನೋಡುದಿಲ್ಲ. ಉಸಿರು ದ್ವಾರ ಆಗಿಬಿಟ್ರೆ ಮಗನ ಹತ್ತಿದ್ದ. ಇಂಥ ಔಗಣ ದೇವರ ಕೈಯಾಗ ಸಿದ್ಧ ಮಾಲಿಂಗರಾಯ ಏನ್ ಮಾಡಿದ್ರಪ್ಪ? ದಿನನಿತ್ಯ ದುಡಿತಿದ್ದ. ಹೌದು ಹೌದು. ಸಾಣಿವೇರಾಗಿ ಕೈಯಾಗ ದತ್ತಿಡದ ಮೇಸೆಗೆ ಹೊರೆ ಹಾಕಿ ಟೈಮ್ ಬರಬೇಕು, ಎಲ್ಲಂದ್ರೂ ನಮ್ಮ ಮಠದಾಗಿ ಜಾಗ ಇಲ್ಲದಿದ್ದ. ಹೌದು ಹೌದು ಹೌದ್ರಪ್ಪ. ಮಾಲಿಂಗರಾಯಗ ನಿತ್ಯ ರೀತಿ ಮಾಡ್ತಿದ್ದ. ಮಾಳಪ್ಪ ಸಹಿಸೋಣ. ಹೌದು. ಮಾಳಪ್ಪ
ಗುರುವಿಂದ ಎಲ್ಲಾ ಕಷ್ಟ ಸಹಿಸ್ಕೊಂಡ. ಆದ್ರೆ ಇವ ಹಂಗ ಬಿಡುದಿಲ್ಲ, ಇವ ಹಂಗ ಬಿಡವ ಅಲ್ಲ. ಮಾಳ ಪಟ್ಟೆ ಸುಟ್ಟಾದ್ರ ಲೆಕ್ಕಿಲ್ಲ. ಮಾಳಿಂಗರಾಯನ ಹೆಂಡತಿ ಭಾವ ಸುತ್ತರಬೇಕು, ಮಾಳಿಂಗರಾಯನ ತಾಯಿ ಭಾವನು ಅಷ್ಟೇ ಸ್ವಚ್ಛ ಬಿಡಬೇಕು. ಹೌದು ಹೌದು, ಎಲ್ಲರೂ ಪರೀಕ್ಷೆ ನೋಡ್ರಿ ಹೆಂಗ ಪರೀಕ್ಷೆ ಮಾಡ್ತಾನ, ಹೆಂಗ ಪರೀಕ್ಷೆ ಮಾಡ್ತಾನ ನೋಡ್ರಿ. ಬರ ಮಾಳಪ್ಪ ಸುತ್ತಿದ್ರ ಅಷ್ಟೇ ಅಲ್ಲ, ಅವರ ಮನೆಯ ಮಂದಿಯಾಗ ಸುತ್ತಿರ್ಬೇಕಂತ ಹೇಳಿ ಮಾಳಿಂಗರಾಯ ಒಮ್ಮ, ಹೌದು ಮಾಳಿಂಗರಾಯ ಒಮ್ಮ ಗೀಜಗದ ಹಳ್ಳಿಗೆ ಬೀರದೇವರ ಕಳಿಸುವಾಗ ನಸಕಿನ 3 ಗಂಟೆಗೆ ಮಾಳಪ್ಪ ಬಂದ ಮನೆಗೆ. ಹೌದು ಮಡದೆ ಶರಣವ್ವ ಇರವ ಶರಣಿ. ಹೌದು ನೀರು ಕಾಸಿ ಛಳಕಕ್ಕಿಟ್ಟಳು. ಮಾಳಿಂಗರಾಯ ಕಚ್ಚಿನ ಬಚ್ಚಲ ಇಳಿದ, ಮಂಡಿ ಬೆಚ್ಚ ಈರವ ಶರಣಿ ಮಂಡಿ ಒಳಗೆ ಎಣ್ಣೆ ಹಾಕಬೇಕಂತ ಎಣ್ಣೆ ಬರಕಿರಲು ಬರಕುಲನಾಗ ಎಡಕಿನ ಮಕ್ಕಳ ಕರಿನಾಗ್ರಹಮ, ಬಲಕಿನ ಮಕ್ಕಳ ಕರಿನಾಗ್ರಹ ನಟ್ಟು ನಡುವ ಮಿಡಿ ನಾಗ್ರಹವಾಗಿ ಹೆಡಿ ತೆಗೆದು ಬುಸುಗುಡ್ಲಿಕ್ಕತ್ತು. ಹೌದು ಹೌದು ಹೌದು. ಎಣ್ಣೆ ಬಟ್ಟಲ ಕೈಯಲ್ಲಿ ಹೋಗಿದ್ದು ಶರ್ಗ ಬಡ್ಡಿ ಬೇಡ್ತಾಳ. ಯಪ್ಪ ಶಿವಲೇಶ ಅನಿಸಿದ್ದ ಬೀರದೇವರ ಎಂಥ ಪರೀಕ್ಷೆ ಇದು, ಎಂಥ ಪರೀಕ್ಷೆ. ನಾವೇನು ತಪ್ಪು ಮಾಡಿದ್ದೇವೆ, ತಪ್ಪು ಮಾಡಿದ್ರು ನಿನಗೆ ದಕ್ಕೋದು. ಎಡಕ್ಕೆ ನಾವು ಹುಡುಗರ ಸಿದ್ಧ, ಬಲಕ್ಕೆ ನಾವು ಪಾಂಡವರು ಖರ ಸಿದ್ಧ, ನತ್ತ ನಡೆದು ನಾವು ಶಿರಾದ ಸಿದ್ಧ ಅಂತ ಹೇಳಿ ಕಾಲು ಹಿಡಿದ್ವ. ಮಿಡಿನಾಗ ನಾವು ಜಡಾಗ ಮಾಯ ಆಗಿಬಿಟ್ಟು. ಹೌದು 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 ಹೌದು. ಇಂಥ ಪವಾಡಗಳನ್ನು ಈ ಜಗತ್ತಿನಲ್ಲಿ ಈಗ ಸದ್ಯ ಯಾರು ನಂಬಿರಿ, ಹೌದು ಮಾಳಿಂಗರಾಯಗಾಗಲಿ ಬೀರದೇವರಿಗಾಗಲಿ ಯಾರು ರೇವಣ ಸಿದ್ಧಗಾಗಲಿ ಭಂಡಾರಕ್ಕೆ ಯಾರು ನಂಬಿರಿ ಅವ್ರ ಮನ್ಯಾಗ ಎಂದೂ ಕೊರತೆ ಬಿದ್ದಿಲ್ಲ. ಹೌದು ಹೌದು, ಎಂದೂ ಕೊರತೆ ಬೀಳಿದ್ರೆ ಮತ್ತು ನೀವು ಇಲ್ಲಿ ಗುಡ್ಯಾಗ ಬಂದು ಕೊಟ್ಟ ಮೇಲೆ ನಿಮ್ಮ ನಗರ ಅವನ ಮೇಲೆ ಇರ್ಬೇಕು. ಹೌದು ಹೌದು, ಸಂಸಾರ ಗಾಡಿ ಇರ್ಬಾರ್ದು. ಮೋಟರ್ ಚಾಲು ಮಾಡ್ಬೇಕಾಗ್ಯದ, ದನ ಬಿಡ್ಬೇಕಾಗ್ಯದ, ಅಲ್ಲಿ ಹೋಗ್ಬೇಕಾಗ್ಯದ, ಇಲ್ಲಿ ಹೋಗ್ಬೇಕಾಗ್ಯದ, ಬರ್ಮ ಇಲ್ಲಿ ಏನು ಬಂದೇವಲ್ಲ ಸಂಪೂರ್ಣ ಅವನ ಮ್ಯಾಲ ಎಷ್ಟೇ ನೀವು 10 ತಾಸರೇ ಇರ್ರಿ, 24 ತಾಸರೇ ಇರ್ರಿ, ಅವನ ಭವ್ಯಾನ ಬಂದ ಮೇಲೆ ಅವನ ಗುಣಗಾನ ಮಾಡ್ಬೇಕು, ಅವನ ಕಡೆನೇ ಲಕ್ಷ್ಯ ಇಡ್ಬೇಕು, ಅವನ ಮೇಲೆ ಭಕ್ತಿ ಇಡ್ಬೇಕು. ಅವಾಗ ನಿಮ್ಗ ಯಾವತ್ತೂ ನಿಮ್ಮ ಕೈ ಅವ ಬಿಡುದಿಲ್ಲ. ನಿಮ್ಮ ಮನ್ಯಾಗ ಹೆಂಗ ಗುಪ್ತಾಗಿ ಬಂದ ಕೆಲಸ ಮಾಡ್ತಾನ ಅನ್ನೋದು ಹೇಳಲಿಕ್ಕ ಆಗುದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಹೊಸ ವಿಚಾರಗಳು ಬಹಳ ಚಲೋ ಮಾತು ತೆಗೆದಾರ ಅವರು. ನಮ್ಮ ಶಿವನಿಗೆ ಶಿವ ನಮಗೆ 2 ಮಾತು ನಾವು ಕೇಳೇವಿ, ಅದಕ್ಕೆ ಉತ್ತರ ಎಂತನೇ ಹೇಳಿದ್ರು. ಅಂದ್ರೆ ನಾನೇನು ತಪ್ಪು ಹೇಳುದಿಲ್ಲ, ನೀವು ಹೇಳೋದಕ್ಕೆ ಆಟ ಕಳಿದಿಲ್ಲ. ಅದು 22 ಅಲ್ಲ 32 ಪುತ್ಥಳಿ ಹಾಡನ್ನ ಮಾಳಿಂಗರಾಯ ಬರೆದು ಬುಳ್ಳಪ್ಪನ ಬಾಯಿಲೆ ಮಾಳಪ್ಪ ಕೇಳುವ ಸಲುವಾಗಿ ಅಲ್ಲ, ಹುನ್ನೂರು ದೇವರ ಕೇಳುವ ಸಲುವಾಗಿ ಹುನ್ನೂರ ಗುಡಿ ಒಳಗೆ, ಹುನ್ನೂರಿನ ಮಠದೊಳಗ ಆ ಹಾಡಿಸ್ಯಾನ. ಬುಳ್ಳಪ್ಪನ ಕಡೆಂದು, ಬುಳ್ಳಪ್ಪನ ಕಡೆಯಿಂದ ಹಾಡಿಸ್ಯಾನ ಮಾಳಿಂಗರಾಯ ಹಾಡಿಸ್ಯಾನ. ಗುರುವಿಗೆ ಕೇಳು ಕಾಲಾಗ ಗುರು ಹೇಳ್ಯಾನ, ಕವಿತೆ ಕಟ್ಟ್ಯಾನ ಮಾಳಪ್ಪ, ಹೌದಲ್ಲ? ಹಾಡ್ಯಾನ ಮಾಳಿಂಗರಾಯ, ಕವಿತೆ ಕಟ್ಟ್ಯಾನ ಬುಳ್ಳಪ್ಪ, ಕಳಸ ಇಟ್ಟನ ಬನ್ನ ಜಗ್ಗಿನ ಗೌಡ. 32 ಪುತ್ಥಳಿ ಹಾಡು ಬರೆದು ಗುರುವಿನ ಮುಂದ ಹಾಡ್ನವ ಬುಳ್ಳಪ್ಪ. ಅದು ಹುನ್ನೂರು ಮಠದಾಗ, ಶಿರಾಡೋಣ ಮಠದಾಗೆಲ್ಲ 8ನೇ ಕರೆಕ್ಟ್ ಹೇಳಿ, 8ನೇ ಕರೆಕ್ಟ್ ಹೇಳ್ಯಾರ. ಇನ್ನೊಂದು ಏನ್ರಿಪ್ಪ, ಶಿವ ಬಹಳ ಸರಳ ಆದ. ಶಿರಾಡೋಣ ಶಿವನ ಮನೆ ಅಂದ್ರಿ, ಶಿವನ ಮನೆಗಿಂತ ಮೊದಲು ಶೀಗಿ ಮಠ ಅಂತಿದ್ರು ಅಂದ್ರು ಬಹಳ ಸರಳ ಕೇಳಿಲ್ಲ ನಾನು, ಸರಳ ಕೇಳಿಲ್ಲ. ಶಿಕಾಸೂರ ದೈತ್ಯನ ಹೊಡೆದು, ಹೌದಲ್ಲ? ಶೀಗಿ ಮಠ ಹೋಗಿ ಶಿಡಿಯಾನ್ ಅಂತ ಹೆಸರು ಬಂತು, ಹೌದಲ್ಲ? ಆ ಶಿಕಾಸೂರ ದೈತ್ಯನ ಶೀಗಿ ಮಠದಕ್ಕಿಂತ
ಶಿವ ಹೇಳಿಕ್ಕಿಂತ ಮಟ್ಟದಲ್ಲಿ ಅದಕ್ಕೆ ಏನಂದ್ರು ಅನ್ನೋದ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ರಿ. ಬರ್ಲಿ ಅಂದ್ರೆ ಮುಂದಿನ ಸಂಧಿಗೆ ಅದರ ಉತ್ತರ ನಾನು ಹೇಳಿ ಎಲ್ಲರೂ ಕೂಡಿ ಅಂದ್ರೆ ನಿಮ್ಗೆ ಬರುದಿಲ್ಲ ಅಂತ ನಾನು ದೊಡ್ಡ ಸ್ಥಿತಿ ಪಡುದಿಲ್ಲ. ನೀವು ನಮ್ಮ ವಿಚಾರಧಾರೆ ಒಳಗ ನೀವು ಇದ್ದೀರಿ ಅಂತ ಹೇಳಿ ನಾ ದೊಡ್ಡ ಸ್ಥಿತಿ ಮಾತನ್ನ ಹೇಳುದಿಲ್ಲ. ಯಾಕಂದ್ರೆ ನಾ ಹೇಳಿದಲ್ಲ 20 ವರ್ಷ ಆಯ್ತು ಹಾಲು ಮತದ ಚರ್ಚೆನ ಬಿಟ್ಟು ಬಿಟ್ಟಿನಿ. ನಾವು ಯಾವ ಹಾಲು ಮತದ ಬುಕ್ಕು ಓದಂಗಿಲ್ಲ. ಮತ್ತ ಅಲ್ಲ ಹಾಲು ಮತದ ಒಟ್ಟೆ ನಾನು ಅದರ ಸನಿ ಹೋಗುದಿಲ್ಲ. ಯಾಕೆ ಸನಿ ಹೋಗುದಿಲ್ಲ ಅಂದ್ರ ಅವೆಲ್ಲ ಬಹಳ ಅವಘಾಡ ಕೆಲಸ ಅದಾವ ಅಂತ ಹೇಳಿ ಹೋಗುದಿಲ್ಲ ಅನ್ನುವಂತ ಮಾತನ್ನು ಹೇಳಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ ಇವರು ಗುರುಮನಿ ಹುನ್ನೂರ್ ಅಂದ್ರಲ್ಲ ಹೇಳೇ ಬಿಡ್ತೇವೆ. ನೀವು ಮುಂದೆ ನೀಡುದಿಲ್ಲ. ಆ ಗುರುಮನಿ ಹುನ್ನೂರ ಅಲ್ಲಕ್ಕೆ ಬರುದಿಲ್ಲ. ಗುರುಮನಿ ಹುನ್ನೂರ ಅಲ್ಲಕ್ಕೆ ಬರುದಿಲ್ಲ. ಅಲ್ಲಕ್ಕೆ ಯಾಕೆ ಬರುದಿಲ್ಲ ಅಂತ ನೀವು ಕೇಳಿದ್ರ ನಮ್ಮ ಬಲ್ಲಿ ಈಗ ಸದ್ಯ ಶಿರಾಡೋಣ ಮಠಕ್ಕೆ ನೀವು ಹೋಗ್ರಿ ಅಂದ್ರ ನೋಡಲಕ್ಕೆ ಆಧಾರ ಸಿಗ್ತಾವ. ಯಾಕೆ ಆಧಾರ ಸಿಗ್ತಾವ ಅಂದ್ರ ವರ್ಷನಾಗ 2 ಸಲ ಒಡ್ಡೋಲಗ ತಗೊಂಡು ಮಾಳಿಂಗರಾಯ ಗುರುವಿನ ಉಣಸಲಕ್ಕೆ ಶಿರಾಡೋಣಕ್ಕೆ ಬರ್ತಾನ. ಭಾರತ ಹುಣ್ಣಿಮೆ ಮತ್ತೊಂದು ಹುಣ್ಣಿಮೆ. ಒಂದನೇದ ಎರಡನೇದ ಆಧಾರ ಏನಂದ್ರ ಈಗ ಆ ದೇವರ ಕಡೆ ಕೆಡುದು. ನಾವು ನೀವು ಜನರಲ್ ನಮ್ಮ ಹಿರಿಯ ನಮ್ಮ ಮುತ್ಯ ಅಲ್ಲಿ ನಮ್ಮ ತಂದೆ ಅಲ್ಲಿ ತೀರ್ಕೊಂಡಂದ್ರ ನಾವು ಅವರಿಗೆ ಎಲ್ಲಿ ಜಾಗ ಗುರುತು ಮಾಡಿ ಅಲ್ಲ ಗುರುತು ಮಾಡಿರ್ತೀವಿ. ಹೌದಲ್ಲ? ಅಲ್ಲೇ ಹೋಗಿ ನಾವು ಪೂಜೆ ಮಾಡ್ಬೇಕಲ್ಲ. ಅಲ್ಲೇ ಹೋಗ್ಬೇಕಲ್ಲ. ಅಲ್ಲಿ ಬಿಟ್ಟು ಹೋಗ್ಲಿಕ್ಕ ಬರುದಿಲ್ಲ. ಹೌದಲ್ಲ? ಹಂಗ ಮಾಳಿಂಗರಾಯನ 4 ಮಂದಿ ಮಕ್ಕಳು ಶಿವನೇ ಶಿಗಾಣ ಸಿದ್ಧ ಬೀರದೇವರ ತನ್ನ ಪಟ್ಟದ ಪ್ರಧಾನಿ ಕಾಟ್ಯಾಗ ತಗೊಂಡು ಜೀವಂತ ಅಲ್ಲಿ ಕಂತಿ ಕಳ್ದಾನ. ಅವನ ತಲೆ ಮೇಲೆ ಕಾಲಿಟ್ಟು ಅಲ್ಲಿ ಶಿರಾಡೋಣದಾಗ ಕಂತಿ ಕಳ್ದಾನ. ಇದು 4 ಮಂದಿ ಮಾಳಿಂಗರಾಯನ ಮಕ್ಕಳಿಗೆ ಗೊತ್ತಿದ್ದ ವಿಷಯ. ಇವತ್ತ ಮಾಳಿಂಗರಾಯನ 4 ಬಡ್ಡಿ ಒಳಗ ಒಂದು ಎಮ್ಮೆ ಐತಿ. ಮೀಸಲ ತುಪ್ಪ ಶಿಡಾಣ ದೇವರಿಗೆ ಇರ್ತದೆ. ನಂತರ ಹುನ್ನೂರು ದೇವರಿಗೆ ಮಾಳಿಂಗರಾಯನ 4 ಮಂದಿ ಬಡ್ಡಿ ಮಕ್ಕಳು ಶಿರಾಡೋಣಕ್ಕೆ ಒಂದು ಜಡಿ ತೆಗೆದಾಲಿ ಒಂದು ಲಗ್ನ ಅಲ್ಲಿ ಅವರ ಮನೆಯಾಗ ಏನೇ ಕಾರಣ ಆದ್ರೂ ಸತ್ಯ ಶಿರಾಡೋಣ ಗ್ರಾಮಕ್ಕೆ ಶಿಡಾಣ ದೇವರಿಗೆ ಬಂದು ಸಮರ್ಪಣೆ ಮಾಡ್ತಾರೆ. ಇಂಥ ವಿಚಾರಗಳು ಬಹಳ ಹೇಳಬಾರದು. ಯಾಕಂದ್ರೆ ಹಾಲು ಮುತ್ತ ಸೋಸಿ ಮಾತಾಡೋದು ಜಡ್ಜ್ಮೆಂಟ್ ಬಹಳ ಹೈಕೋರ್ಟ್ ಅದದು. ನಿಮಗೆ ಹೇಳಬೇಕಾದ್ರ ಜೇವೂರ ಗೌಡ್ರು ಆಗಿ ಹೋದ್ರು. ಬಿತ್ತಲಾರದೆ ಬೆಳಿ ಬೆಳೆದಾರಂತ ನಿಮಗ್ ಗೊತ್ತದ. ಒಮ್ಮ ಜೇವೂರ ಗೌಡ್ರು ಹೊಲದೊಳಗೆ ಬಾವಿ ಹೊಡೆದ್ರು. ಬಾವಿ ಹೊಡೆದ ಹುನ್ನೂರು ದೇವರಿಗೆ ಕರೆಸಬೇಕಂತ ಹೇಳಿ ಭಂಡಾರ ಕೊಡ್ಲಾಕ್ ಹೋದ್ರು. ಆ ತಾರೀಕಿಗೆ ದೇವರದ ಭಂಡಾರ ಮುಕ್ತಾಗಿತ್ತು ಮತ್ತೊಂದು ಭಕ್ತನ ಕಡೆ. ಗೌಡ್ರ ಕಣ್ಣೀರು ತಕ್ಕೋತು ಊರಿಗೆ ಬಂದು ತ್ವಾಟದಾಗ ಕೂತು ಶಿಡಾಣ ಸಿದ್ಧಗ ಹುನ್ನೂರು ಸಿದ್ಧಗ ಬೈಯಾಕತ್ರು. ಗೌಡ್ರು ನಿಮ್ಗೆ ಹೇಳ್ಬೇಕಾದ್ರೆ ನಾ ಬಾಯಿ ಹೊಡೆದು ನಿಮಗ್ ಕರ್ಕೊಂಡು ಬರ್ಬೇಕಂತ ಹೇಳಿ ಮಾಡಿದಿ. ನೀವು ನಮಗೆ ಇಬ್ಬರು ಸಿಗಲಿಲ್ಲ. ನಂದು ಹಣೆ ಬರಕ್ ಹೋಡಿದ. ನೀವು ಸೇವಾ ಮಾಡಿದ ಕಾಂತದ ಅಂತ ಹೇಳಿ ಬೈಯಾಕತ್ರು. ಆದ್ರ ಶಾಂತಿ ಬಿಡ್ಲಿಲ್ಲ. ಅದೇ ಟೈಮ್ಗೆ ಇಟ್ರು ಗೌಡ್ರು. ಅವತ್ತ ಎಲ್ಲಾ ಮೀಸಲು ಅಡಿಗೆ ಮಾಡಿ ಬಾಣ ತುಂಬಿ ಇನ್ನೇನು ಪೂಜಾ ಮಾಡು ಟೈಮ್ಕ ಹುನ್ನೂರು ದೇವರ ಪಲ್ಲಕ್ಕಿ ಶಿಡಾಣ ದೇವರ ಪಲ್ಲಕ್ಕಿ ಕರೆಕ್ಟ್ ಆ ಟೈಮ್ಕ ಜೇವೂರ ಗೌಡ್ರ ತ್ವಾಟಕ್ಕೆ ಬಂದು ಬಂಧುಗಳಿ ಅಲ್ಲಿ ಭಕ್ತರ ಮನೆಯಾಗ ಹೋಗ್ಯಾರ. ಗೌಡನ ತ್ವಾಟಕ್ಕೆ ಬಂದ. ಎಲ್ಲ ಬಣ್ಣ ತೊಟ್ಟದಲ್ಲಿ ಇಲ್ಲಾದವ. ಗೌಡ್ರು ಜೋಡಿ 9 ಮಂದಿ ಹಾಡಿದ್ರು. ಮೂಲ ಮೊದಲಿದ್ದವರು 9 ಮಂದಿಗೆ ಮಕ್ಕಳಾಗಲಿಲ್ಲ. ಗೌಡ್ರಿಗೆ ಮಕ್ಕಳಾಗಲಿಲ್ಲ. ಗೌಡ್ರು ಎಲ್ಲಾ ಮಠಕ್ಕೆ ಹೋಗಿ ಬಂದರು. ಪೂಜೆ ತುಂಬಿಕೊಂಡು ಕೂತು ಪೂಜೆ ಎಡ ಇಲ್ಲ ಬಲ ಇಲ್ಲ. ಶಿಡಾಣ ಮಠಕ್ಕೆ ಬಂದ ಗೌಡ್ರು ಕೈ ಜೋಡಿಸಿ ಶಿಡಾಣ ಸಿದ್ದನ ಮುಂದೆ ಕಾಲು ಬಿತ್ತು ಸಣ್ಣ ಕೂತ್ರು. ಪೂಜೆ ಎಡ ಆಗಿಬಿಡ್ತು. ಗೌಡ್ರು ಅಂದ್ರು ಹೈಕೋರ್ಟ್ ತೀರ್ಪಾಯ್ತು. ಇನ್ನು ನನಗೆ ಮಕ್ಕಳು ಆಗುದಿಲ್ಲ ಅಂದ್ರು ಗೌಡ್ರು. ಇನ್ನು ನನಗೆ ಮಕ್ಕಳು ಆಗುದಿಲ್ಲ ಅಂದ್ರು. ಅದಕ್ಕೆ ಮಕ್ಕಳು ಆಗಲಿಲ್ಲ ಗೌಡ್ರಿಗೆ ಮುಂದೆ. ಅಂತ ದೇವರು ನಾವು ಇವು ಸಾಮಾನ್ಯ ಅಲ್ಲ. ಅದಕ್ಕೆಲ್ಲ ನಾವು ಇವು ಯಾಕೆ ಬಿಟ್ಟಿ ಹೋದ್ರ ಯಾವ್ದು ಸರಿ ಹೋಗಲ್ಲ. ಯಪ್ಪ ಆ ಭಂಡಾರ ನಾನು ಸನಿನೇ ಹೋಗಂಗಿಲ್ಲ. ನಾನು ಆಟವಕ್ಕೆಲ್ಲ ಹಂಗೆ ಸಾಯ್ತೀನಿ ನಾನು.
ಮೇಲೆ ಹಾಲು ಮುತ್ತವ್ರು ನಿಮ್ಗೆ ದಟ್ಟದ ನೀವು ಮಾಡ್ತೀರಿ. ನಾವು ನಮ್ಗೆ ಎಷ್ಟು ದುಡಿಲಿಕ್ಕೆ ಸಿಕ್ಕದ ಅಡ್ಡ ಪೂರ್ ಕೂತು ಅಂಚು ಸಲ್ದು ಬಿಡ್ತೀನ ಅದ್ರ ಸನಿ ಹೋಗಲ್ಲಪ್ಪ ಅನ್ನುವಂತ ಮಾತನ್ನ ಹೇಳಿ ನಮಗ ಎರಡು ಮಾತು ಕೇಳ್ಯಾರ. ಚಂದ ಮಾತು ಕೇಳ್ಯಾರ. 1 ಲಕ್ಷ ಕೊಡುವಂತ ಮಾತ ಎಲ್ಲ 7 ಬಂದು ಹೌದಲ್ಲ, ಎಲ್ಲ 700 ಕಿಲ್ಲಾರ 7 ತಲಿಗಳು, ಆಮೇಲೆ ಭರಮದೇವರ ಹೌದಲ್ಲ, ಅಲ್ಲಿ ಜಕ್ನ್ಯಾರ 7 ಹಿಡಿ ಬೀಜ ಕೊಟ್ರು. ಎಲ್ಲ 7 ಬಂದವು. ಇದು ಹಾಲು ಮೊತ್ತದಾಗಿ 7 ಯಾಕಾಗ್ಯದ ಅಂತ ಹೇಳಿ ಕೇಳ್ಯಾರವರು. ಆತ್ಮೀಯ ಬಂಧುಗಳೇ, ಹಾಲು ಮೊತ್ತದೊಳಗೆ ಇದು 7 ಯಾರಿಂದ ಬಂತು ಯಾಕಾಯ್ತಂದ್ರೆ ಹಾಲು ಮತದ ಮೂಲ ಗುರುವಾದಂತ ರೇವಣ ಸಿದ್ಧದೇವರು ಈ ಜಗತ್ತಿನೊಳಗೆ 700 ವರ್ಷ ಸಂಚಾರ ಮಾಡ್ಯಾನ ಭಕ್ತರ ಉದ್ಧಾರ ಮಾಡಿ ಸಲುವಾಗಿ. ಗುರು 700 ವರ್ಷ ಸಂಚಾರ ಮಾಡ್ಯಾನ ಅಂತ ಹೇಳಿ ನಮ್ಮ ಮನೆತನದ ಏನು ಪದ್ಧತಿ ಬರ್ತಾವ ಅವೆಲ್ಲ 7 ಬಂದಾವ ಅಂತ ಹೇಳಿ ನಮ್ಮ ಗುರುಮಠದ ಉತ್ತರ ಹೆಂಗದ ಮತ್ತೆ ಯಾರಿಗಾರ ಕೇಳಿದ್ರೆ ಬೇರೆ ಉತ್ತರ ಕೊಟ್ಟಿರ್ಬೇಕು. ನಮ್ಮ ಉತ್ತರ ಹಂಗಿರಂಗಿಲ್ಲ. ನಮ್ಮ ಉತ್ತರ ಏನು ರೇವಣ ಸಿದ್ಧದೇವರು 700 ವರ್ಷ ಈ ಭೂಲೋಕದಲ್ಲಿ ಅರಿತು ಮುಚ್ಚಿ 700 ವರ್ಷ ಕಂಡು 700 ವರ್ಷ ಅದು 7 ಸಂಖ್ಯೆ ನಮ್ಮ ಹಾಲು ಮತ್ತಕ್ಕ ಅದೇ ಬಂದಿಗೆ ಮುಂದೆ ಸಂಪ್ರದಾಯ ಆಗಾವಳಿ ಸಂಪ್ರದಾಯ ಆಗದನ್ನುವಂತ ಮಾತನ್ನು ಹೇಳಿ ಇನ್ನೊಂದು ಮಾತು ಕೇಳ್ಯಾರ. ಏನ್ ಕೇಳ್ರಿಪ್ಪ? ಇನ್ನೊಂದು ಮಾತು ಅವರಿಗೆ ಸದ್ಯ ಬಂದು ಕೇಳ್ಯಾರ ಅಥವಾ ಯಾರು ಹೇಳಿರ್ಬೇಕು ಅವರಿಗೆ. ಅವ್ರು ಕೇಳ್ಯಾರ, ಎಲ್ಲಿ ನಮ್ಮಪ್ಪ ಗುರು ರೇವಣ ಸಿದ್ದೇಶ್ವರನ ಹಬ್ಬ ಮುಗಿಸದ. ಹಬ್ಬ ಮುಗಿಸಿ ರಾತ್ರಿ ಬಾರಾಕ ಅಕ್ಕವ್ವ ಮಾಯವ್ವ ದೇವರಗಡೆ ಬಪ್ಪಣ್ಣ ಹಬ್ಬದ ಬಗ್ಗೆ ಮಾತಾಡಿ ಮಲ್ಕೊಂಡ್ರು. ಹೌದು, ಮಲ್ಕೊಂಡ ಟೈಮಕ್ಕೆ ಶಿವಲೋಕದಿಂದ ಸಡನ್ ಬಂತು. ಬೀರದೇವರ ಎದ್ದು ನೋಡ್ದ ಜಮ್ಮಿ ಜಮಖಂಡಿ ನಾಡಿಗೆ ಕೋಣೇಶ್ವರ ದೈತ ಇಡೀ 6 ಮಂದಿ ದೈತರ ಹಿಂಗೆಲ್ಲ ಭಕ್ತರಿಗೆ ಸಂಕಷ್ಟ ಕೊಟ್ಟಿದ್ರು. ಅದರ ಕಾಲಾಗೆ ಪರಮಾತ್ಮ ಬಿರಪ್ಪ ಕಳಿಸ್ಯಾನ. ಹೌದು, ಅಶಿರವಾಣಿ ಆಕಾಶವಾಣಿ ಆಯ್ತು. ಅಲ್ಲೋ ಭೂಲೋಕಕ್ಕೆ ನಿನಗೆ ಕಳಿಸುವ ಉದ್ದೇಶ ಬೇರೆ ಅಲ್ಲ. ನೀ ಏನ್ ಮಾಡ್ಲಿಕ್ಕತ್ತೀನಿ ಏನು ಮಾಡಲ್ಲ ಅಂತ ಹೇಳಿ ಹಿಂದೆ ಸುದ್ದಿ ಆದ ಮೇಲೆ ಬೀರದೇವರು ತಿರುಗಿ ನೋಡ್ದ. ಕೋಣೇಶ್ವರ ದೈತ್ಯನ ವರ್ಣನೆ ಇತ್ತು. ತುಟಿ ಕಡದ ಕಣ್ಣಿಲೆ ಕಿಡಿ ಹಾರಿ ಬೆಂಕಿ ಹಾರಕತ್ತು. ಬೀರದೇವರ ಚತ್ತನೆ ಚೀರ್ದ ಮಗ್ಗಲಾಗಿದ್ದ ಮಾಯವು ಎದ್ದು ನೋಡಿದ್ರು. ಬೀರದೇವರ ದೌರ ಬಿಟ್ಟು ಹೆಂಗ ಚೀರಿ ಬಿಟ್ಟ. ತಮ್ಮ ಮುತ್ತಿನ ಸೆರಗಿಲೆ ಮಾರಿ ಒರೆಸಿ ತಮ್ಮ ಏನಾಗ್ಯದ ಅಂತ ಹೇಳಿ ಕೇಳಿದ್ರು. ಮಾಯವ ಕೇಳಿದ್ರು. ಅವಾಗ ಹೇಳ್ದ, ನಿಮಗೆ ಹೇಳೋ ಮಾತಲ್ಲ, ನಾಳೆ ಮುಂಜಾನೆ ನಿಮ್ಮ ಹಾದಿ ನಿಮಗೆ, ನನ್ನ ಹಾದಿ ನಮಗ ಅಂತ ಹೇಳ್ರ. ಅವಾಗ ನಿನ್ನ ಕಾಲಾಗಿ ಭೂಲೋಕಕ್ಕೆ ಬಂದಿದ್ದೇವೆ, ನಿನ್ನ ಬಿಟ್ಟು ನಾವು ಇರುವುದಿಲ್ಲ, ನಿನ್ನ ಜೊತೆಗೆ ಬರ್ತೇವೆ ಅಂತ ಹೇಳಿ ಗಟ್ಟಿ ಮಾತು ಹೇಳಿದಾಗ ಅವರಿಗೆ ಕರ್ಕೊಂಡು ಎಲ್ಲಿ ಹಳ್ಳಕ್ಕೆ ಬಂದ. ಮುಂಗಿ ಪಟ್ಟಣ 3 ಕಿಲೋಮೀಟರ್ ಹಚ್ಚಿ ಕಡೆ ಬೀರದೇವರ ಹಳ್ಳಕ್ಕೆ ಬಂದು ದಂಡಿಗೆ ಕೂತ ರೂಪ ಬದಲ ಮಾಡದ. ಹಿರಿಯರ ರೂಪ ಹಿರಿಯನ ರೂಪ ಆಗಿ ಕೂತ ಮುಂಗಿ ಪಟ್ಟಣದ ಮಹಾನ್ಯಾರು ನೀರು ತುಂಬಲಿಕ್ಕೆ ಅದೇ ಹೊಲಕ್ಕೆ ಬಂದಿದ್ರು. ಥರಿ ಹೊಲದ ನೀರು ತುಂಬುವಾಗ ಕಣ್ಣಾಗ ನೀರು ತಂದು ದೇವರ ಮೇಲೆ ಮಣ್ಣು ಬೀಳಿ ಎಲ್ಲರ ಪರಮಾತ್ಮಗೆ ಬೈತಿದ್ರು. ಯಾಕಂದ್ರೆ ನಮ್ಮ ಅಪ್ಪನಂತ ಅರಸ ಇಡೀ ನಮಗೆ ಜೋಪಾನ ಮಾಡಿ ನಮಗೆ ಕ್ರಮಬದ್ಧತೆ ಕೊಟ್ಟು ಸಂಭಾಳಿಸಿದಂತ ಅರಸ ಇಡೀ ನಾಡು ತುಂಬಾ ಎಲ್ಲಾ ಡಾಕ್ಟರ್ ವೈದ್ಯರು ಬಂದರು, ಕಡಿಮೆ ಆಗ್ಲಿಲ್ಲ. ಇನ್ನು ತಾಸನಾಗ ಅರಗಳಿಗೆ ಸಾಯ್ತಾನೆ. ಎಲ್ಲ ದೇವರ ಮೇಲೆ ಮಣ್ಣು ಬೀಳಿ ಶಿವನಿಗೆ ಬೈತಿದ್ರು. ಅವಾಗ ಬೀರದೇವರ ಗಾರುಡಿಗೆ ದೇವರ ವೇಷ ಹಾಕಿ ಬಂದು ಹೆಣ್ಮಕ್ಳಿಗೆ ಮಾತಾಡಿಸಿ ಕೇಳ್ತಾನೆ, ಯವ ನೀವೆಲ್ಲ ಹಿಂಗೆ ಬೇಯಬಾರ್ದು, ಪರಮಾತ್ಮನಿಗೆ ಬೇಯ್ದ್ರೆ ಹ್ಯಾಂಗ ಏನಾಗಿದೆ ಹೇಳ್ರಂದ ಬಳಕ ಇವನೇ ಬಿಟ್ಟಿದ್ದು ಧ್ಯಾನ ಇವನೇ ಬಿಟ್ಟವ. ಏನಾಗ್ಯದ ಹೇಳ್ರಂದ ಬಳಕ ಹೆಣ್ಮಕ್ಳು ಸೆರಗೊಡ್ಡಿ ಹಿಂಗೆ ಹೇಳದ ಬಳಕ ಆ ಅರಸನ ಬ್ಯಾನಿ ನಿಮ್ಗೆ ದಮ್ದಮ್ ಹೇಳ್ತೀನಿ, ಎಲ್ಲರಿಗೆಲ್ಲ ದಮ್ದಮ್ ಹೇಳ್ತೀನಿ. ಆ ಅರಸನ ಬ್ಯಾನಿ ನಾ ಕಡಿಮೆ ಮಾಡ್ತೀನಿ ಅಂದಕ್ರ ಕೊಡ ಅಲ್ಲೇ ಬಿಟ್ಟು ಬಾಲರ ಓಡಿ ಹೋಗಿ ಅಲ್ಲಿ ಹಿರಿಯರಿಗೆ ಹೇಳೋದ ಮ್ಯಾಲ ಊರ ಮಂದೆಲ್ಲ ಹಿರಿಯರ ಕೂಡಿ ಬಂದು ಬೀರಪ್ಪಗ
ನಮ್ಮ ಅರಸನ ಬ್ಯಾನೆ ಕಡಿಮೆ ಮಾಡಿದಂದ್ರೆ ನಡಿ ಅಂತ ಹೇಳಿ ಕರ್ಕೊಂಡು ಬಂದು ರಾಜವಾಡ್ಯದ ಮುಂದೆ 4 ದಿಕ್ಕು ಸೋಸಿ ನೋಡ್ದ. ಎತ್ತೆ ಬರಗಾಲ ಒಳಗಿಟ್ಟ. ಹೋಗಿ ಬಾಗಿಲದಿಂದ ಬಾಗಿಲು 7 ಬಾಗಿಲಿದ್ದು ಒಳಗಿನ ಬಾಗಿಲದಾಗ ಹೋಗಿ ಮಂಚದ ಮೇಲೆ ಕೋಲಿ ತೆರೆದ. ಅರಸಂದು ಹೋಜುವ ಬಾಜುವ ನಡೆಯಿತು. ಈಗ ಮುಸಲಕ್ಕ ಮಾತು ಇಲ್ಲಿ ಕಡೆಯಾಗ ಹೋಗೋದಿತ್ತು. ಬಲಗೈಯಾಗ ಭಂಡಾರ ಹಿಡಿದು ನಮ್ಮ ಅಪ್ಪ ಹೊಡೆದ. ಭಂಡಾರ ಹುಡಿ ಒಳಗೆ ಬಂಗಾರ ಜಡಿ ಹೊಡಿತಿದ್ದು ನಮ್ಮ ಅಪ್ಪನ ಅವತಾರ. ಅರಸಗೆ ಎತ್ತರ ಆಯ್ತು. ನೋಡ್ತಾನ ಸಾಕ್ಷಾತ್ ಪರಶಿವನ ಅವತಾರ. ಬಂಗಾರ ಜಡಿಯ ಮುಂಗುರುಳ ಹೆಂಗ ಹೊಳಿತಾವ ನೋಡಿ. ಎದ್ದ ಹಸ್ತೆಟ್ಟು ನಾನು ಗಾಡಿ ಸರಿತು. ಎದ್ದ ಕಾಲ ಹಿಡಿದು ರಾಜ್ಯ ನಿನಗೆ ತಗೊಂಡ. ರಾಜ್ಯ ನಿನಗೆ ತಗೊಂಡ. ನಾ ರಾಜ್ಯ ತೋಡೋದಿಲ್ಲ. ಧರ್ಮದ ರಕ್ಷಣೆಗಾಗಿ ನಾ ಇಲ್ಲಿ ಹೋಗಬೇಕಾಗಿದೆ. 3 ಸಾಮಾನು ಬೇಕಾಗಿವ. ಐತಾರ ಮಾಸ ನಾ ರಾತ್ರಿ ಬಾರಕ 3 ಮುಂಗಡಿ ಒಳಗ ಮಡಿದಿಂದ ವಯಸ್ಸೊಂಡ ಅಡಿಗೆಲ್ಲ ಹೂಡಿ ನನಗ 3 ಕಾವಲಾಗಿ ಸಾಮಾನು ಮಾಡಿ ಕೊಡಬೇಕು. ಬೀರದವ್ರು ಹೇಳ ಎಲ್ಲ ಒಂದೊಂದು ಮನ ಪಂಚರಕ್ಷಿ ಕೂಡಿಸಿ ಅರಸ ಹೋದ. ಅವ್ರ ಊರಾಗ ಕಂಬಾರನ ಕರೆಸಿ, ಕಂಬಾರನ ಮಡಲಿನ ಕರೆಸಿ ಹಸಿ ಮಡಿನಾಲೆ ಅಡಿಗಲ್ಲ ಹೂಡಿದ್ರು. 1 ಕಾವ ಉಸಿ ಹೋಯ್ತು, 2 ಕಾವು ಉಸಿ ಹೋಯ್ತು. ಬಪ್ಪಣ್ಣ ಜೀವದ ಗೆಳೆಯ ಬಪ್ಪಣ್ಣ ಅವನ ಅವತಾರ ಸಮಾಪ್ತಿ ಆಗೋ ಕಾಲ ಬಂದಿತ್ತು. ಅವಾಗ ಬೀರದೇವರ ಮುಂದೆ ನಿಂತು ಕಣ್ಣಾನ ನೀರ ಹೊಂಟು ಹೇಳ, ಇನ್ನು ನನ್ನ ಅವತಾರ ಸಮಾಪ್ತಿಯ ಮುಂದೆ 3 ಪಟ್ಟ ಕಳೆದ ಮ್ಯಾಲ ಬಾರಾಮತಿ ಗೌಡ್ರ ಮನೆಯಾಗ ಮಾಳಪ್ಪಾಗಿ ಹುಟ್ಟು ಬರ್ತೀನು. ನನ್ನ ಸಲುವಾಗಿ ತಪಸ್ಸು ಮಾಡಿ ನನ್ನ ಹಿಡಿದಕ್ಕೆ ಬರ್ತೀನಿ ಅಂತ ಹೇಳಿ ವಚನ ಕೊಟ್ಟಂದ್ರೆ ನನ್ನ ಅವತಾರ ಸಮಾಪ್ತಿ ಮಾಡ್ತೀನಿ ಅಂತ ಹೇಳಿ ಗುರು ಶಿಷ್ಯರ ವಚನ ಇತ್ತು. ಹೌದಾ? 2 ಕಾವು ಮುಗಿದ 3ನೇ ಕಾವು ಬರೋದಕ್ಕೆ ಬಪ್ಪಣ್ಣ ಕುಲಿಮೆ ಒಳಗೆ ಸಿಗಿದ. ಅಲ್ಲಿ ಚಿನ್ನ ಯಾವುದೂ ಆಗಿಲ್ಲ. ಕಲ್ಯಾಣ ಅಂದ್ರೆ ಬಸವಣ್ಣ ನಂದಿ ಬಸವಣ್ಣನ ಚಿತ್ರ ಅದರ ಮೇಲೆ ಮಾಡ್ಯಾನ. ಆದ್ರೆ ಆ ಅರಸ ನನ್ನೊಂದು ಗುರುತ ಚಿನ್ನ ಉಳಿಸುವಂತ ಹೇಳಿ ಅಂದಿಲ್ಲ ನಮ್ಮ ಗುರುಮಠದ ಹಿರಿಯರ ಪ್ರಕಾರ. ಅದರ ಮೇಲೆ ಉಳಿದ ಬಸವಣ್ಣ ನಂದಿ ಬಸವಣ್ಣನ ಚಿತ್ರ ಲಿಪೆ ಮಾಡ್ಯಾವ ಅಂತ ಇಟ್ಟು ಮಾತದ ಅನ್ನುವಂತ ಮಾತನ್ನು ಹೇಳಿ ಏನ ನಮ್ಮ ಶಿವನಿಗೆ ಅವರಿಗೆ ಒಂದು ಮಾತ ಭಾಗವತದೊಳಗೆ ಸ್ವಲ್ಪ ಸಹಜ ಮಾತ ಹೌದಲ್ಲ. ಮಹಾಲಿಂಗರಾಯಿಗೆ ಮುಂಡಾಸ ಆಗೋಕ್ಕಿಂತ ಮುಂಚೆ ಬನ್ನಿ ಗಿಡಕ್ಕೆ ಮುಂಡಾಸ ಹಾಕದ ಹೌದಲ್ಲ. ಯಾಕೆ ಹಾಕದ? ಇನ್ನೊಂದು ಮಾತ ಏನ್ರಿಪ್ಪ? ಇನ್ನೊಂದು ಮಾತ, ಮಹಾಲಿಂಗರಾಯನ ಮುಂಡಾಸ ಆದ್ಮೇಲೆ ಕಕ್ಕೆ ಪೂಜಾರಿ ನಗಾರಿ ಬಿಡಿತದ ಪಾರ್ಟಿ ಮನ್ಯಾಗ ಅವನಿಗೆ ಮುಂಡಾಸ ಆಯ್ತು ಅಂತ ಹೇಳಿ ಯಾವ ಲೆಕ್ಕಾಚಾರದಿಂದ ನಗಾರಿ ಬಾರಿಸ್ತಾನ? ಯಾವ ಲೆಕ್ಕಾಚಾರದಿಂದ ನಗಾರಿ ಬಾರಿಸ್ತಾನ? ಅವಾಗ ಇಡೀ ಜನರಿಗೆಲ್ಲ ಗೊತ್ತಾಗ್ತದೆ. ಅಲ್ತನ ಗೊತ್ತಾಗುದಿಲ್ಲ ಅವ ಯಾವ ಲೆಕ್ಕ ಹಿಡ್ಕೊಂಡು ನಗಾರಿ ಬಾರಿಸ್ತಾನ ಅನ್ನುವಂತ ಮಾತನ್ನ ಹೇಳಿ ಬಹಳ ಉತ್ತಮವಾದಂತ ನಿಮ್ಮ ವೇದಿಕೆ ಬಹಳ ಶಾಂತ ಸಮಚಿತ್ತದಿಂದ ಬಹಳ ಶಾಣೆ. ಯಾಕಂದ್ರೆ ನಿನ್ನೆ ಚಂತಾನ ನಾವು ಬಳ್ಳೊಳ್ಳಿ ಒಳಗೆ ಒದರಾಡಿ ಇಲ್ಲಿಗೆ ಬಂದೀವಿ. ಇಲ್ಲಿ ಬಂದ್ರು ಅಷ್ಟೇ ಆಧಾರದಿಂದ ನಮ್ಮನ್ನು ಬರಮಾಡಿಕೊಂಡು ಪ್ರೀತಿಯಿಂದ ಈ ಸೇವಾ ಕೇಳಕತ್ತಿರಲ್ಲ. ನಿಮಗೆಲ್ಲ ಭಗವಂತ ಬೀರೇಶ್ವರ ಸದಾ ಸುಖ ಸಂಪತ್ತು ಐಶ್ವರ್ಯ ಆರೋಗ್ಯ ಎಲ್ಲನೂ ಕೊಡ್ಲಿ ಅಂತ ಹೇಳಿಕೊಂಡು ಧರ್ಮ ಅನ್ನೋದು ಈ ಜಗತ್ತಿನೊಳಗ ಶರಣರು ದಾಸರು ಎಲ್ಲರಾಗಿ ಹೋಗ್ಯಾರ. ನಮ್ದು ಒಂದೇ ಅದು ಏನಂದ್ರ ಸಂಘದಲ್ಲಿ ಇರಿಸೋ ಸಾಧು ಸಂಘದಲ್ಲಿ ಇರಿಸೋ, ಸಂಘದಲ್ಲಿ ಇರಿಸೋ ಸಾಧು ಸಂಘದಲ್ಲಿ ಇರಿಸು. ಸಂಘದಿಂದ ಲಿಂಗಧೇಯ ಭಂಗವಾಗಲಿ, ಸಂಘದಿಂದ ಲಿಂಗಧೇಯ ಭಂಗವಾಗಲಿ, ಸಂಘದಲ್ಲಿ ಇರಿಸೋ ಸತ್ತ ಸಂಘದಲ್ಲಿ ಇರಿಸು. ಅಚಲಾಂಗ್ರಿ ತುಷ್ಟರ ಯಕೃತ ಲಾಭನಿಷ್ಠರ ನಿಶ್ಚಯಾತ್ಮ ಜ್ಞಾನವುಳ್ಳ ಅಚ್ಚ ಭಾಗವಾದರ ಸಂಘದಲ್ಲಿ ಇರಿಸೋ ಬೀರೇಶ್ವರ ಸಂಘದಲ್ಲಿ ಇರಿಸೋ. ನಮಗೆಲ್ಲ ಈ ಸಂಘದಲ್ಲಿ ಇರಿಸೋ ಅಂತ ಹೇಳಿ ನಾವು ದೇವರಲ್ಲಿ
ಬೇಡ್ಕೋತೀವಿ. ಹೌದು. ಮತ್ತೊಂದು ಇಲ್ಲ, ಈಗೆಲ್ಲ ಹಾಡಿಕೆಗಳು ಹೆಂಗಾಗ್ಯಾವ, ಎಲ್ಲೆಲ್ಲಿಗೆ ಬಂದಾವ ನಿಮ್ಗೆಲ್ಲ ಗೊತ್ತದ. ಕೊನೆಯ ಮಾತು ನಾನು ನಿಮ್ಗೆ ಹೇಳ್ತೀನಿ, ನೀವು 100 ಮಂದಿ ಕೊಂಡ್ರಿ, ಹೌದು 50 ಮಂದಿನೇ ಕೊಂಡ್ರಿ, ಆದ್ರೆ ನೀವು ಪ್ರತಿಯೊಬ್ಬ ಕಮಿಟಿ ಅವರು 8 ಮಂದಿ ಇದ್ದೀರಿ. ನಾವು ಯಾರಿಗೂ ಬೇಡ ಅನ್ನಂಗಿಲ್ಲ. ಯಾರು ಚಲೋ ಮಾತಾಡ್ತಾರ, ಯಾರು ಚಲೋ ಹಾಡ್ತಾರ, ಯಾರು ಸಮಾಜದ ಬಗ್ಗೆ ದೇವರ ಬಗ್ಗೆ ಕಾಳಜಿ ಇರ್ತದ, ಅವ್ರನ್ನ ಕರೆಸ್ರಿ. ಹೌದು ಹೌದು ಇದು ಒಂದ ನಾನು ವಿನಂತಿ.